ವೆಲ್ಕಮ್ ಮಾಡ್ತಾ ಈ ಒಂದು ಬಿಸ್ನೆಸ್ ನನಗೆ ಕೊಟ್ಟು ನನ್ನ ಲೈಫ್ ಸ್ಟೈಲ್ಗೆ ಚೇಂಜ್ ಮಾಡಿಸಿದಂತ ದ ಗ್ರೇಟ್ ಪರ್ಸನ್ ರಾಕೇಶ್ ಶರ್ಮಾ ಫ್ರಮ್ ಡೆಲ್ಲಿ, ಇವರಿಗೂ ಸಹ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ತರ ಡಿಸ್ಪ್ಲೇ ಕಾಣಿಸುವಂತ ಪರ್ಸನ್ ದ ಗ್ರೇಟ್ ಪರ್ಸನ್. ಸೊ ಇವತ್ತು ಎಷ್ಟೋ ಫ್ಯಾಮಿಲಿಗೆ ಫೈನಾನ್ಷಿಯಲಿ ಫ್ರೀಡಮ್ ಕೊಟ್ಟು ನೋಡ್ಕೊಳ್ತಿರುವಂತ ಪರ್ಸನ್, ಕಂಪನಿಯ ಸಿಇಒ ಸ್ಟೀಫನ್ ಬಿಯರ್ ಸರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ಬೋನ್ ಚಾಟ್ ಮುಖಾಂತರ ಹೆಜ್ಜೆ ಹೆಜ್ಜೆಗೂ ಕಂಪನಿ ಅಪ್ಡೇಟ್ಸ್ ಬಗ್ಗೆ, ಸಿಸ್ಟಮ್ ಬಗ್ಗೆ ಅರ್ಥ ಮಾಡಿಸಿ ಸೊ ನನ್ನನ್ನು ಈ ಲೆವೆಲ್ಗೆ ತಂದಂತ ಸ್ಟೀಫನ್ ಸರಿಗೂ ಸಹ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಂಪನಿ ಹೆಸರು ಬಂದ್ಬಿಟ್ಟು ಬಿಜಿ ವೆಲ್ತ್ ಶೇರಿಂಗ್ ಗ್ರೂಪ್ ಅಂತ. ಬಿಜಿ ಅಂತ ಹೇಳಿದ್ರೆ ಬೀಯಿಂಗ್ ಗ್ರೋತ್, ಎಲ್ರು ಒಟ್ಟಾಗಿ ಬೆಳೆಯೋಣ ಅಂತ ಇದ್ರ ಸ್ಲೋಗನು. ಓನರ್ ಬಂದ್ಬಿಟ್ಟು ಆಲ್ರೆಡಿ ಡಿಸ್ಪ್ಲೇ ತೋರಿಸಿದೆ, ಸ್ಟೀಫನ್ ಬಿಯರ್ಡ್, PhD ಇನ್ ಫಿನಾನ್ಸ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇವ್ರು ಕಲ್ತವ್ರು. ಇವ್ರ ಎಕ್ಸ್ಪರ್ಟ್ ಬಂದ್ಬಿಟ್ಟು ಬೈನರಿ ಆಪ್ಷನ್ ಟ್ರೇಡ್, ಕ್ರಿಪ್ಟೋ ಟ್ರೇಡ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟ್ರೇಡ್. ಸೊ ಟ್ರೇಡಿಂಗ್ ಅಂದಾಗ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಮಾರ್ಕೆಟ್ ಅಲ್ಲಿ ತುಂಬಾ ರೀತಿಯ ಟ್ರೇಡಿಂಗ್ ನಡೆಯುತ್ತೆ. ಸೊ ಇಂಟ್ರಡೇ, ಬ್ಯಾಂಕ್ ನಿಫ್ಟಿ, ಫೋರೆಕ್ಸ್, ಗೋಲ್ಡ್ ಮೇಲೆ, ಕ್ರೂಡ್ ಆಯಿಲ್ ಮೇಲೆ, ಈ ಟ್ರೇಡ್ಗಳು ಸರ್ವೇ ಸಾಮಾನ್ಯವಾಗಿ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ಮಾಡ್ತಾರೆ. ಅದು ಯೂಟ್ಯೂಬ್ ಅಲ್ಲಿ ಕಲ್ತಾಗಿರ್ಬೋದು, ಟೆಲಿಗ್ರಾಮ್ ಅಲ್ಲಿ ತಗೊಂಡು ಕಲ್ತಾಗಿರ್ಬೋದು, ಅಥವಾ ಕ್ಲಾಸ್ಗಳಿಗೆ ಹೋಗಿ ಮಾಡುವಂತದ್ದು, ಇದೆಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ. ಬಟ್ ಬೈನರಿ ಆಪ್ಷನ್ ಟ್ರೇಡ್ ಅನ್ನು 100ರಲ್ಲಿ 10 ಜನ ಮಾತ್ರ ಮಾಡುವಂತದ್ದು. ಬಿಕಾಸ್ ಇದು ಹೈ ರಿಸ್ಕ್ ಅಂಡ್ ಹೈ ಪ್ರಾಫಿಟ್ ನ ಟ್ರೇಡ್ ಆಗಿರುತ್ತೆ. 99 ಅಂದ್ರೆ 100ರಲ್ಲಿ 10 ಜನ ಮಾತ್ರ ಇದರಲ್ಲಿ ಬರ್ತಾರೆ. 100ರಲ್ಲಿ 10 ಜನ ಮಾತ್ರ ಈ ಟ್ರೇಡ್ ನ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಇದು ಹೈ ಪ್ರಾಫಿಟ್ ಅಂಡ್ ಹೈ ರಿಸ್ಕ್ ನ ಟ್ರೇಡ್ ಆಗಿರುತ್ತೆ. ಬಟ್ ನಮ್ಮ ಸ್ಟೀಫನ್ ಬಿಯರ್ಡ್ ಅವರು 99.6% ಅಕ್ಯುರೇಟ್ ಆಗಿ ಟ್ರೇಡ್ ಮಾಡ್ತಾರೆ. ನನ್ನ ಈ ಒಂದು 8 ತಿಂಗಳ ಜರ್ನಿಯಲ್ಲಿ ನಾನು ನೋಡಿರುವಂತದ್ದು, ಸೊ ನಾನು ಅನುಭವಿಸಿರುವಂತದ್ದು 100% ಆಗಿ ಸ್ಟೀಫನ್ ಅವರು ಅಕ್ಯುರೇಟ್ ಆಗಿ ಟ್ರೇಡ್ ಮಾಡ್ತಾರೆ. ಇವರು BTC ಅಂಡ್ USDT ಅಲ್ಲಿ ಟ್ರೇಡ್ ಮಾಡ್ತಾರೆ. ಸೊ BTC ಅಂತ ಹೇಳಿದ್ರೆ ಬಿಟ್ ಕಾಯಿನ್ 2006 2008ರಲ್ಲಿ ಮಾರ್ಕೆಟ್ಗೆ ಬಂದಿತ್ತು. ₹6 ₹8 ರೇಂಜ್ ಇತ್ತು. ಇವತ್ತು ಅದರ ಪ್ರೈಸ್ ನೋಡಿದ್ರೆ ಶಾಕ್ ಆಗುತ್ತೆ. ಬಿಕಾಸ್ 1 ಕೋಟಿಗೂ ಕ್ರಾಸ್ ಆಗಿತ್ತು ಮಾರ್ಕೆಟ್ ಅಲ್ಲಿ. ಇವಾಗ ಕರೆಕ್ಷನ್ ಅಲ್ಲಿ ಇದೆ, 75 lakhs ಅಬೋವ್ ಇದೆ. ಒಂದು ವೇಳೆ 2006 2008ರಲ್ಲಿ ಯಾರಾದ್ರೂ BTC ಬಗ್ಗೆ ಕೇಳಿದ್ರೆ, ಇದ್ರ ಬಗ್ಗೆ ಯಾರಾದ್ರೂ ಹೇಳಿದಾಗ, ನೋಡೋಣ ಒಂದು ಟೆಕ್ನಾಲಜಿ ನೆಕ್ಸ್ಟ್ ಒಂದು ಜನರೇಷನ್ ಅಲ್ಲಿ ಇಂತ ಒಂದು ರೆವಲ್ಯೂಷನ್ ಮಾಡುತ್ತಂತ ಅಂದುಕೊಂಡು ತಕೊಂಡಿದ್ರೆ, ₹8 ₹6 ಇರುವಾಗ ₹100 ಒಂದು 6-7 ತಕೊಂಡಿದ್ರು ಸಹ ಇವತ್ತು ಅವ್ರ ಲೈಫ್ ಎಲ್ಲೋ ಹೋಗ್ತಿತ್ತು, ಸೆಟ್ಲ್ ಆಗ್ತಿತ್ತು. ಅಂದ್ರೆ ಪಾಸಿಟಿವ್ ಆಗಿ ತಕೊಂಡಿದ್ರೆ ಇವತ್ತೆಲ್ಲೋ ಕರೋಡಪತಿಗಳಾಗ್ತಿದ್ರು. ಅದೇ USDT BTC ಅಲ್ಲಿ ನಮ್ಮ ಸ್ಟೀಫನ್ ಬಿಯರ್ಡ್ ಅವರು ಟ್ರೇಡ್ ಮಾಡುವಂತದ್ದು. ಮಧ್ಯಾಹ್ನ 12 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ, 12 ಗಂಟೆಯಿಂದ 1 ಗಂಟೆ, 6 ಗಂಟೆಯಿಂದ 7 ಗಂಟೆ, ಈ ಟೈಮ್ ಅಲ್ಲಿ ನಿಮ್ಗೆ ಒಂದು ಕೋಡ್ ಬರುತ್ತೆ. ಬೋನ್ ಚಾಟ್ ಅನ್ನುವಂತ ಆಪ್ ಇದೆ, ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಆದ್ಮೇಲೆ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ್ಮೇಲೆ ಪೇಡ್ ಕಸ್ಟಮರ್ ಆದ್ರೆ ಕಂಪನಿ ಗ್ರೂಪ್ ಕ್ರಿಯೇಟ್ ಮಾಡುತ್ತೆ. BG001 ಅನ್ನುವಂತ ಗ್ರೂಪ್ ಅಲ್ಲಿ ಒಂದು ಕೋಡ್ ಬರುತ್ತೆ. ಆ ಕೋಡ್ ಅನ್ನು ನೀವು ಕಾಪಿ ಮಾಡಬೇಕು ಅಂಡ್ ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡಬೇಕಾಗಿರುವಂತ ಪ್ಲೇಸ್ ಬಂದ್ಬಿಟ್ಟು DSJ ಎಕ್ಸ್ಚೇಂಜರ್. ಇದು ಆಸ್ಟ್ರೇಲಿಯನ್ ಗವರ್ಮೆಂಟ್ ಇಂದ ರಿಜಿಸ್ಟರ್ ಆಗಿರುವಂತದ್ದು. ಅದೇ ತರ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ USA, ಇದರಿಂದನೂ ಸರ್ಟಿಫಿಕೇಟ್ ಸಿಕ್ಕಿದೆ. ಇನ್ನು ಕೆಲವು ಕಂಟ್ರಿಗಳಿಂದ ಇದಕ್ಕೆ ಸರ್ಟಿಫಿಕೇಟ್ ಸಿಕ್ಕಿದೆ. ಹಾಗಾದ್ರೆ ಎಕ್ಸ್ಚೇಂಜರ್ ಅಂದ್ರೆ ಏನು? ಎಕ್ಸ್ಚೇಂಜರ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಬ್ಯಾಂಕ್. ಇವತ್ತು ಇಂಡಿಯಾದಲ್ಲಿ ಎಷ್ಟು ಬ್ಯಾಂಕ್ ಇದೆ ಲೆಕ್ಕ ಹಾಕಿದ್ರೆ ತುಂಬಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕ್ ಇದೆ, ಕರ್ನಾಟಕ ಬ್ಯಾಂಕ್ ಇದೆ, ಸಿಂಡಿಕೇಟ್ ಇದೆ, ಸ್ಟೇಟ್ ಬ್ಯಾಂಕ್ ಇದೆ, ಆಕ್ಸಿಸ್ ಇದೆ, ICICI ಇದೆ, ತುಂಬಾ ಬ್ಯಾಂಕ್ ಇದೆ. ಕರೆಕ್ಟಾ? ಈ ಬ್ಯಾಂಕ್ ಅಲ್ಲಿ ನಾವ್ ಏನ್ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ರೆ, ಇಂಡಿಯನ್ ರುಪೀಸ್ ನ ಡೆಪಾಸಿಟ್ ಮಾಡ್ತೀವಿ, ಅಥವಾ ವಿಡ್ರಾ ಮಾಡ್ತೀವಿ, ಅಥವಾ ಯಾರಿಗಾರು ನೆಫ್ಟ್, RTGS ಟ್ರಾನ್ಸ್ಫರ್ ಮಾಡ್ತೀವಿ. ಇಷ್ಟೇ ಮಾಡ್ಲಿಕ್ಕೆ ಆಗುವಂತದ್ದು. ಬ್ಯಾಂಕ್ ಅಲ್ಲಿ ನೀವು USDT ಇಡಕ್ಕಾಗತ್ತಾ ಅಥವಾ BTC ಇಡಕ್ಕಾಗತ್ತಾ? ಆಗಲ್ಲ, ಯಾಕಂದ್ರೆ ಇಲ್ಲಿ ಆಪ್ಷನ್ ಇಲ್ಲ. ಹಾಗಾದ್ರೆ ಡಿಜಿಟಲ್ ಅಸೆಟ್ ಗಳನ್ನ ಇಡ್ಲಿಕ್ಕೆ ಏನು ಆಪ್ಷನ್ ಅಂತ ಹೇಳಿದ್ರೆ ಅದು ಎಕ್ಸ್ಚೇಂಜರ್, ವ್ಯಾಲೆಟ್. ಹಾಗಾದ್ರೆ ಎಕ್ಸ್ಚೇಂಜರ್ ಅಲ್ಲಿ ಎಷ್ಟು ಎಕ್ಸ್ಚೇಂಜರ್ ಇದೆ? ಎಕ್ಸ್ಚೇಂಜರ್ ತುಂಬಾ ಎಕ್ಸ್ಚೇಂಜರ್ ಇದೆ. ಗೂಗಲ್ ಸರ್ಚ್ ಮಾಡಿ. ಟಾಪ್ ಎಕ್ಸ್ಚೇಂಜರ್ ಬಂದ್ಬಿಟ್ಟು ಬಿನಾನ್ಸ್ ಇದೆ, ಬಿಂಗೆಕ್ಸ್ ಇದೆ, ಬಿಟ್ಗೆಟ್ ಇದೆ, ಪೊಲಿನೆಕ್ಸ್ ಇದೆ. ವ್ಯಾಲೆಟ್ ಅಲ್ಲಿ ಸೇಪಲ್, ಟ್ರಸ್ಟ್ ವ್ಯಾಲೆಟ್, ಮೆಟಾಮಾಸ್ಕ್, ಈ ತರ ವ್ಯಾಲೆಟ್ಸ್ ಇದೆ. ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು USDT, BTC, ರಿಪ್ಪಲ್, ಟ್ರೋನು ಇಂಥದನ್ನೆಲ್ಲ ಇಡ್ಬೋದು. ಓಕೆ, ಅದೇ ಸಾಲಿಗೆ ಸೇರಿರುವಂತದ್ದು ನಮ್ಮ DSJ ಎಕ್ಸ್ಚೇಂಜರ್. ಈ ಒಂದು ಸಿಸ್ಟಮ್ ಒಳಗಡೆ ನೀವು ಎಂಟ್ರಿ ಆಗ್ಬೇಕಾದ್ರೆ ಇಲ್ಲಿ ಒಂದು ಪ್ಯಾಕೇಜ್ ಇದೆ. $300 ಪ್ಯಾಕೇಜ್, $500 ಪ್ಯಾಕೇಜ್, $1,000 ಪ್ಯಾಕೇಜ್ ಇದೆ. ಈ ಒಂದು ಯಾವ್ದಾದ್ರು ಒಂದು ಪ್ಯಾಕೇಜ್ ಅಲ್ಲಿ ನೀವು ಈ ಸಿಸ್ಟಮ್ ಒಳಗಡೆ ಎಂಟ್ರಿ ಆಗ್ಬೋದು. ಕಂಪೌಂಡಿಂಗ್ ಇಂಟ್ರೆಸ್ಟ್ ನ ಮುಖಾಂತರ ನಿಮ್ಮ ಫಂಡ್ ಗ್ರೋತ್ ಆಗುತ್ತೆ.
ಸೊ ಕಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ 8ನೇ ಅದ್ಭುತ ಅಂತ ಹೇಳಿದರೆ, ಇದನ್ನ ಮ್ಯಾಜಿಕ್ ಅಂತಾನು ಹೇಳಿದ್ದಾರೆ. ನಾನು ಹೇಳ್ತಿಲ್ಲ, ನಮ್ಮ ಕಂಪನಿ ಓನರ್ ಹೇಳ್ತಿಲ್ಲ, ದ ಗ್ರೇಟ್ ಪರ್ಸನ್ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿರುವಂತದ್ದು. ಹಾಗಾದ್ರೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ? ಎಕ್ಸಾಂಪಲ್, ಈಗ ನೀವು $300 ಬಿಸ್ನೆಸ್ಗೆ ಬಂದ್ರೆ ನಿಮ್ಮ $300 ಟ್ರೇಡಿಗೆ ಹೋಗುದಿಲ್ಲ. ನಾರ್ಮಲ್ ಆಗಿ ನೀವು ಹೊರಗಡೆ ಟ್ರೇಡ್ ಮಾಡಬೇಕಾದ್ರೆ ನಾಲೆಜ್ ಇರಬೇಕು, ನಿಮ್ಮ ಹತ್ರ ಫಂಡ್ ಇರಬೇಕು, ನಿಮ್ಮ ಹತ್ರ ಟೈಮ್ ಇರಬೇಕು, ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರಬೇಕು, ನೀವು ಗ್ರೀಡಿ ಆಗಿರ್ಬಾರ್ದು. ಓವರ್ ನೈಟ್ ನಾನು ಕರೋಡ್ಪತಿ ಆಗ್ತೀನಿ, ಲಕ್ಷಾಧಿಪತಿ ಆಗ್ತೀನಿ ಅಂತ ಗ್ರೀಡಿ ಇರಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರಬೇಕು. ಬಟ್ ಈ ಸಿಸ್ಟಮ್ ಅಲ್ಲಿ ಬಿಜಿ ವೆಲ್ತ್ ಅಲ್ಲಿ ನಿಮ್ಗೆ ಇದ್ರೆ ಯಾವ್ದ್ರ ಅವಶ್ಯಕತೆ ಇಲ್ಲ. ಜಸ್ಟ್ ಕಂಪನಿ ಕೊಡುವಂತ ಒಂದು ಕೋಡ್ ನ ಕಾಪಿ ಅಂಡ್ ಪೇಸ್ಟ್ ಮಾಡಿದ್ರೆ ಸಾಕು, ಸಿಂಪಲ್. ಜಸ್ಟ್ 1 ನಿಮಿಷದ ಕೆಲಸ, ಅಷ್ಟು ಮಾಡ್ಕೊಂಡು ಹೋದ್ರೆ ಸಹ ನಿಮ್ಗೆ ಕಂಪನಿ ನಿಮ್ಮ ಫಂಡ್ ಅನ್ನು ಗ್ರೋತ್ ಮಾಡಿಕೊಡುತ್ತೆ. ಎಕ್ಸಾಂಪಲ್, ಈಗ ನೀವು $300 ಬಿಸ್ನೆಸ್ಗೆ ಬಂದ್ರೆ $300 1% ಮಾತ್ರ ಟ್ರೇಡಿಗೆ ಹೋಗುವಂಥದ್ದು. 1% ಅಂದ್ರೆ ಎಷ್ಟಾಯ್ತು? $3. ಈ $3 ಮೇಲೆ ಕಂಪನಿ 60ರಿಂದ 65% ಪ್ರಾಫಿಟ್ ನ ಇನ್ವೆಸ್ಟರ್ಗೆ ಕೊಡ್ತಾರೆ. ಪ್ರತಿಯೊಂದು ಟ್ರೇಡ್ ಅಲ್ಲೂ ಕಂಪನಿ 35ರಿಂದ 40% ಪ್ರಾಫಿಟ್ ಮಾಡುತ್ತೆ. ರೀಸನ್, ಇದು ಬೈನರಿ ಆಪ್ಷನ್ ಟ್ರೇಡ್ ಆಗಿರೋದ್ರಿಂದ ಇಲ್ಲಿ 100% ಪ್ರಾಫಿಟ್ ಇದೆ. ಅದರಲ್ಲಿ 60 to 65% ಇನ್ವೆಸ್ಟರ್ಗೆ, 35 to 40% ಕಂಪನಿಗೆ. $300 1% ಹೇಳಿದ್ರೆ $3 ಅಂದ್ರೆ $3 ಮೇಲೆ ಕಂಪನಿ ನಿಮಗೆ 60% ಪ್ರಾಫಿಟ್ ಕೊಡುತ್ತೆ. ಎಷ್ಟು ಕೊಡುತ್ತೆ? $1.8 ನಿಮಗೆ ಫಸ್ಟ್ ಟ್ರೇಡ್ ಅಲ್ಲಿ ಬರುತ್ತೆ. 1 ನಿಮಿಷ. $1.8 ಫಸ್ಟ್ ಟ್ರೇಡ್ ಅಲ್ಲಿ ಬರುತ್ತೆ. ಅವತ್ತಿನ 2 ಟ್ರೇಡ್ ಇಂದ ನಿಮಗೆ ಬರುವಂತ ಫಂಡ್ ಬಂದ್ಬಿಟ್ಟು $3.6. ಇದು ಎಕ್ಸಾಂಪಲ್, $3.6 ಬಂತು. ಈ $3.6 ನಿಮ್ಮ ಪ್ರಿನ್ಸಿಪಲ್ ಗೆ ಆಡ್ ಆಗುತ್ತೆ. ನಿಮ್ ಪ್ರಿನ್ಸಿಪಲ್ ಎಷ್ಟಾಯ್ತು? $303.6 ಆಯ್ತು. $303.6 ನ 1% ಟ್ರೇಡಿಗೆ ಹೋಗುತ್ತೆ. 1% ಅಂದ್ರೆ ಎಷ್ಟು? ನಾಳೆ ಹೋಗುವಾಗ 1% ಟ್ರೇಡಿಗೆ ಹೋಗುತ್ತೆ. ಅಂದ್ರೆ ಎಷ್ಟು? 3.36 ಹೋಗುತ್ತೆ. ಈ 3.36 ಮೇಲೆ ಕಂಪನಿ 60% ಪ್ರಾಫಿಟ್ ಕೊಡುತ್ತೆ. ನೆಕ್ಸ್ಟ್ ಡೇ ಪುನಃ ಅಗೇನ್ 2 ಟ್ರೇಡ್ ಇದೆ, ಅಲ್ಲಿ ನಿಮ್ಗೆ ಬರುವಂತ ಟೋಟಲ್ ಪ್ರಾಫಿಟ್ ಬಂದ್ಬಿಟ್ಟು 3.64. ಈ 3.64 ಅನ್ನೋದು ಪುನಃ ಪ್ರಿನ್ಸಿಪಲ್ ಗೆ ಆಡ್ ಆಗುತ್ತೆ, 307.24 ಆಗುತ್ತೆ. 307.24 ನ 1% ಟ್ರೇಡಿಗೆ ಹೋಗುತ್ತೆ, ಅಂದ್ರೆ 3.7 ತನಕ ಹೋಗುತ್ತೆ. ಅದರ ಮೇಲೆ ಅಗೇನ್ 2 ಟ್ರೇಡ್ ಇಂದ ನಿಮ್ಗೆ ಬರುವಂತದ್ದು 3.68. ಅದು ಪುನಃ ಪ್ರಿನ್ಸಿಪಲ್ ಗೆ ಆಡ್ ಆಗುತ್ತೆ, 310 ಆಗುತ್ತೆ. ಈ ತರ ನೀವು ಕಂಪೌಂಡಿಂಗ್ ಇಂಟ್ರೆಸ್ಟ್ ನ ಮುಖಾಂತರ ನೀವು ಡೈಲಿ ಕಾಪಿ ಪೇಸ್ಟ್ ಮಾಡಿದಾಗ ನಿಮಗೆ ಫಂಡ್ ಗ್ರೋತ್ ಆಗುತ್ತೆ. ನೀವು ಕನ್ಫ್ಯೂಷನ್ ಆಗಬಾರ್ದು ಅಂತ ಒಂದು ರೌಂಡ್ ಫಿಗರ್ ಅಲ್ಲಿ ಹೇಳ್ತೀನಿ. ನೀವು $300 ಬಿಸ್ನೆಸ್ ಬರ್ತೀರಾ, ಈ $300 ನ 1% ಟ್ರೇಡಿಗೆ ಹೋಗುತ್ತೆ, $3. ಅವತ್ತಿನ 2 ಟ್ರೇಡ್ ಇಂದ ನಿಮಗೆ ಬರುವಂತ ಪ್ರಾಫಿಟ್ ಒಂದು $3 ಅಂತ ತಿಳ್ಕೊಳ್ಳಿ. ಈ $3 ಪುನಃ ಪ್ರಿನ್ಸಿಪಲ್ ಗೆ ಆಡ್ ಆಗುತ್ತೆ. 300 ಎಷ್ಟಾಯ್ತು? 303 ಆಯ್ತು. 303ರ 1% ಟ್ರೇಡಿಗೆ ಹೋಗುತ್ತೆ, ಅಂದ್ರೆ 3.3 ಟ್ರೇಡಿಗೆ ಹೋಗುತ್ತೆ. ಅಲ್ಲಿಂದ ನಿಮಗೆ ಬರುವಂತ ಪ್ರಾಫಿಟ್ 2 ಟ್ರೇಡ್ ಇಂದ ಬರುವಂತ ಪ್ರಾಫಿಟ್ $4 ಅಂತ ತಿಳ್ಕೊಳ್ಳಿ. ಈ $4 ಪುನಃ ಪ್ರಿನ್ಸಿಪಲ್ ಗೆ ಆಡ್ ಆಗುತ್ತೆ. 303 ಇದ್ದು 307 ಆಗುತ್ತೆ. ಈ 307ರ 1% ಟ್ರೇಡಿಗೆ ಹೋಗುತ್ತೆ, ಅಂದ್ರೆ 3.7 ಟ್ರೇಡಿಗೆ ಹೋಗುತ್ತೆ. ಅಲ್ಲಿಂದ ಅಗೇನ್ ನಿಮ್ಗೆ 2 ಟ್ರೇಡ್ ಅಲ್ಲಿ ಪ್ರಾಫಿಟ್ ಬರುತ್ತೆ, $5 ಪ್ರಾಫಿಟ್ ಬರುತ್ತೆ. ಈ $5 ಪುನಃ ಪ್ರಿನ್ಸಿಪಲ್ ಗೆ ಆಡ್ ಆಗುತ್ತೆ. 307 ಇದ್ದು 312 ಆಗುತ್ತೆ. 312ರ 1% ಟ್ರೇಡಿಗೆ ಹೋಗುತ್ತೆ, 3.12 ಹೋಗುತ್ತೆ. ಅಲ್ಲಿಂದ ನಿಮಗೆ ಪುನಃ ಪ್ರಾಫಿಟ್ ಬರುತ್ತೆ. ಅವತ್ತಿನ ಪ್ರಾಫಿಟ್ ಬಂದ್ಬಿಟ್ಟು $6. ಇದು ಪ್ರಿನ್ಸಿಪಲ್ ಗೆ ಆಡ್ ಆಗುತ್ತೆ, 318 ಆಯ್ತು. ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋ ವಿಷಯ ಬಂದ್ಬಿಟ್ಟು, ನಿಮ್ಮ ಪ್ರಿನ್ಸಿಪಲ್ ಎಷ್ಟಿತ್ತು ಸ್ಟಾರ್ಟ್ ಮಾಡುವಾಗ? 300 ಇತ್ತು. ಇವಾಗ ಎಷ್ಟಾಗಿದೆ? 318 ಆಗಿದೆ. ಗ್ರೋತ್ ಆಗಿದೆ. ಟ್ರೇಡಿಗೆ ಹೋಗುವಂತ ಫಂಡ್ ಗ್ರೋತ್ ಆಗ್ತಿದೆ, ಪ್ರಾಫಿಟ್ ಬರುವಂತದ್ದು ಗ್ರೋತ್ ಆಗ್ತಿದೆ. $3 ಬರ್ತದೆ, ಇವತ್ತು $6 ಬರ್ತಾ ಉಂಟು. ಅಂದ್ರೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ನ ಮುಖಾಂತರ. ನಿತೀಶ್ ಸರ್, ಸ್ವಲ್ಪ ಡಿಸ್ಪ್ಲೇ ನೋಡ್ಕೊಳ್ಳಿ. ಎಸ್ ಸರ್, ಎಸ್ ಸರ್. ಬರ್ತದೆ ಕಾಣಿಸ್ತಿದೆ. ಹಾ, ಎಸ್ ಸರ್, ಎಸ್ ಸರ್, ಬರ್ತಿದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ. ಸೊ ಕಂಪೌಂಡಿಂಗ್ ಇಂಟ್ರೆಸ್ಟ್ ನ ಮುಖಾಂತರ ಕಂಪನಿ ಕೊಡುವಂತ 2 ಟ್ರೇಡ್ ಅನ್ನು ನೀವು ಕಂಪಲ್ಸರಿಯಾಗಿ ಮಾಡ್ತಾ ಬಂದ್ರೆ 60 ಡೇಸ್ ಅಲ್ಲಿ ನಿಮ್ಮ ಫಂಡ್ ಬಂದ್ಬಿಟ್ಟು 300 ಇದ್ದದ್ದು 640ರಿಂದ 660 ತನಕ ಆಗುತ್ತೆ. ಓಕೆ, ಈ ಮೂಮೆಂಟ್ ಅಲ್ಲಿ ನಿಮಗೆ ಏನಿದೆ ಅಂದ್ರೆ ನಿಮ್ಮ ಏನ್ ಪ್ರಿನ್ಸಿಪಲ್ ಇದೆ ಅದನ್ನ ನೀವು ವಿಡ್ರಾ ಮಾಡ್ಕೋಬಹುದು. ಉಳಿದಂತ ಲಾಭದ ದುಡ್ಡಲ್ಲಿ ನೀವು ನಿಮ್ಮ ನೆಕ್ಸ್ಟ್ ಟ್ರೇಡ್ ನ ಕಂಟಿನ್ಯೂ ಮಾಡ್ತಾ ಹೋದ್ರೆ, ನೀವು ಜಸ್ಟ್ 12 ಮಂತ್ ಇದೇ ತರ ನೀವು
ಕಂಟಿನ್ಯೂ ಆಗಿ ಟ್ರೇಡ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಫಂಡ್ ಬಂದ್ಬಿಟ್ಟು $33,000 ಆಗುತ್ತೆ. ಇಂಡಿಯನ್ ರುಪೀಸ್ ಅಲ್ಲಿ ಲೆಕ್ಕ ಹಾಕಿದ್ರೆ 33 ಲಕ್ಷ ಆಗುತ್ತೆ. ನೀವೇನೇ ವಿಡ್ರಾ ಮಾಡ್ತಿರೋದು ಸಹ ಕಂಪನಿ ನಿಮಗೆ 12% ವಿಡ್ರೋಲ್ ಸರ್ವಿಸ್ ಚಾರ್ಜ್ ನ ಡಿಡಕ್ಟ್ ಮಾಡ್ತಾರೆ. ಮಿನಿಮಮ್ $35, ಮ್ಯಾಕ್ಸಿಮಮ್ ನೀವು ಎಷ್ಟು ಸಹ ವಿಡ್ರಾ ಮಾಡಬಹುದು. L1 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸಿಂಪಲ್ ಎಕ್ಸಾಂಪಲ್, ಇವಾಗ ನೀವು $300 ಬಿಸ್ನೆಸ್ ಬಂದಿದ್ದೀರಾ. $300 ಬಿಸ್ನೆಸ್ ಬಂದಾಗ ಕಂಪನಿ ಇಮಿಡಿಯೇಟ್ ಆಗಿ ನಿಮ್ಗೆ $15 ವೆಲ್ಕಮ್ ಬೋನಸ್ ಆಗಿ ಕೊಡ್ತಾರೆ. ಅಂದ್ರೆ $300 5% ವೆಲ್ಕಮ್ ಬೋನಸ್ ಅಂತ ನಿಮ್ಗೆ ಕೊಡ್ತಾರೆ, $15. ನೀವು L1 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ಗೆ ಪರಿಚಯ ಇರುವಂತ 5 ಜನರಿಗೆ ಈ ಬಿಸ್ನೆಸ್ ನ ಕೊಡ್ಬೇಕು. ನೀವು 300 ಅಲ್ಲೇ ಬಿಸ್ನೆಸ್ ಮಾಡಿ 300 5 ಬಿಸ್ನೆಸ್ ಕೊಟ್ಟಾಗ ಎಷ್ಟಾಯ್ತು? ಒಂದು ಬಿಸ್ನೆಸ್ ಮೇಲೆ ಎಷ್ಟು? $15 ಕೊಡ್ತಾರೆ. L1 ಆಗ್ಬೇಕಾದ್ರೆ ನೀವು ಎಷ್ಟು ಮಾಡ್ಬೇಕು? 5 ಜನರಿಗೆ ಬಿಸ್ನೆಸ್ ಕೊಡ್ಬೇಕು. 15 × 5 $75 ಆಯ್ತು. ಫಸ್ಟಿಗೆ ಒಂದು 15 ಬಂದಿತ್ತಲ್ಲ ವೆಲ್ಕಮ್ ಬೋನಸ್, ಅದನ್ನ ಆಡ್ ಮಾಡಿ 75 + 15 $90 ಆಯ್ತು. ಕ್ಲಿಯರ್? $90 ಆಯ್ತು. ನೀವು 5 ಜನ ಬಿಸ್ನೆಸ್ ಕೊಟ್ಟಿದ್ದಕ್ಕೆ ನೀವು L1 ಆದ್ರಿ. L1 ಪ್ರಮೋಷನ್ ಬೋನಸ್ ಅಂತ ಹೇಳ್ಕೊಂಡು ಕಂಪನಿ $100 ಕೊಡ್ತಾರೆ. ಅಲ್ಲಿಗೆ ಎಷ್ಟಾಯ್ತು? $190 ಆಯ್ತು. 9 ತಾರೀಕು, 19 ತಾರೀಕು, 29 ತಾರೀಕು ಪ್ರತಿ ತಿಂಗಳಿಗೆ 3 ಸರ್ತಿ ಕಂಪನಿ ಡಿವಿಡೆಂಡ್ ಕೊಡ್ತಾರೆ, 10 ದಿನಕ್ಕೆ. L1 ಆದಾಗ ನಿಮಗೆ ಫಸ್ಟ್ ಡಿವಿಡೆಂಡ್ ಕೊಡುವಂತದ್ದು L1 ಅಚೀವ್ಮೆಂಟ್ ಆದಾಗ $30. ಅಲ್ಲಿಗೆ 190 + 30 $220 ಬಂತು. ನಂತರ ಪ್ರತಿ 10 ದಿನ ಕಂಪನಿ 5 ಜನರ ಮೇಲೆ 0.5% ಟ್ರೇಡಿಂಗ್ ವಾಲ್ಯೂಮ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು 5, 10, 15, 20, 25 ಗ್ರೋತ್ ವೈಸ್ ಅಲ್ಲಿ ಪ್ರತಿಯೊಂದು 10 ದಿನಕ್ಕೂ 5, 10, 15, 20 ಈ ತರ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ L1 ಅಲ್ಲಿ $30 ಕೊಡ್ತಾರೆ. ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಎಷ್ಟಾಯ್ತು? $90 ನ ಕಂಪನಿ ನಿಮ್ಗೆ ಕೊಡ್ತಾರೆ. ಇದು L1 ಇನ್ಕಮ್. ನೆಕ್ಸ್ಟ್ ಅಚೀವ್ಮೆಂಟ್ L2 ಆಗ್ಬೇಕಾದ್ರೆ ಸಿಂಪಲ್, ನೀವೇನ್ 5 ಜನ ಬಿಸ್ನೆಸ್ ಕೊಟ್ಟಿದ್ರೆ ಅದ್ರಲ್ಲಿ ಇಬ್ಬರನ್ನು ನೀವು L1 ಮಾಡ್ಬೇಕು. ಅಂದ್ರೆ ಅವರು 5 ಜನರಿಗೆ ಬಿಸ್ನೆಸ್ ಕೊಟ್ಟು L1 ಆಗ್ಬೇಕು. ಟೋಟಲ್ ಟೀಮ್ ಸ್ಟ್ರೆಂತ್ ಬಂದ್ಬಿಟ್ಟು 25 ಇರಬೇಕು. ಬೆನಿಫಿಟ್, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ L1 ಆದ್ರೆ ನಿಮ್ಗೆ ಕಂಪನಿ $50 ಕೊಡ್ತಾರೆ, $50. L2 ಆಗ್ಬೇಕಾದ್ರೆ ಇಬ್ರು ನೀವು L1 ಮಾಡ್ಬೇಕು, 50-50 100 ಅಲ್ಲಿಗೆ ಬಂತು. L2 ಆಗಿದ್ದಕ್ಕೆ, L2 ಪ್ರಮೋಟ್ ಆಗಿದೆ, ನೀವು L1 ಇಂದ L2 ಪ್ರಮೋಟ್ ಆಗಿದ್ದಕ್ಕೆ ಕಂಪನಿ ನಿಮ್ಗೆ $300 ಕೊಡ್ತದೆ, $300. ಅಲ್ಲಿಗೆ ಎಷ್ಟಾಯ್ತು? 300 + 50 400 ಆಯ್ತು. ಅಗೇನ್ ಡಿವಿಡೆಂಡ್ ಕೊಡ್ಬೇಕು ಕಂಪನಿ. 9, 19, 29 ಡಿವಿಡೆಂಡ್. ಯಾವಾಗ ನೀವು L1 ಇಂದ L2 ಗೆ ಪ್ರಮೋಟ್ ಆಗ್ತೀರಾ ಫಸ್ಟ್ ಡಿವಿಡೆಂಡ್ ಬಂದ್ಬಿಟ್ಟು $150. 400 + 150 $550 ನಿಮ್ಗೆ ಬಂತು. ವಿಡ್ರಾ ಮಾಡ್ಕೊಳ್ಳಿ, 50,000 ತನಕ ಸಿಗ್ತದೆ. ನಂತರ ಪ್ರತಿ 10 ದಿನಕ್ಕೆ ಕಂಪನಿ ಏನ್ ಮಾಡುತ್ತೆ? 25 ಜನರ 1% ಡಿವಿಡೆಂಡ್ ಕೊಡ್ತಾರೆ. ಗ್ರೋತ್ ವೈಸ್ ಅಲ್ಲಿ 40, 50, 60, 80, 100, 150 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ $150 ಕೊಡ್ತಾರೆ. ಇಂಟು 3 ತಿಂಗಳಿಗೆ ಎಷ್ಟಾಗುತ್ತೆ? $450 ನ ಕಂಪನಿ ಕೊಡ್ತಾರೆ. ಇದು L2 ಇನ್ಕಮ್. ನಂತರ L3 ನೆಕ್ಸ್ಟ್ ಲೆವೆಲ್. L3 ಆಗ್ಬೇಕಾದ್ರೆ ಸಿಂಪಲ್, ಆಲ್ರೆಡಿ ಇಬ್ಬರನ್ನು L1 ಮಾಡಿದ್ರ, ಇನ್ನೊಬ್ಬರನ್ನು ನೀವು L1 ಮಾಡಬೇಕು. ನಿಮ್ಮ ಟೀಮ್ ಅಲ್ಲಿ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ 3 ಜನ L1 ಆಗಿರ್ಬೇಕು. ಟೀಮ್ ಸ್ಟ್ರೆಂತ್ ಬಂದ್ಬಿಟ್ಟು 125 ಇರಬೇಕು. ಬೆನಿಫಿಟ್, ಒಂದು ಹೊಸ L1 ಆಗಿದ್ದಕ್ಕೆ $50. ನೀವು L3 ಆಗಿ ಪ್ರಮೋಟ್ ಆಗಿದ್ದೀರಾ, $800 ಕಂಪನಿ ಕೊಡ್ತಾರೆ. ಅಲ್ಲಿಗೆ 850 ಆಯ್ತು. ಅಗೇನ್ ಡಿವಿಡೆಂಡ್ ಕೊಡಬೇಕು. L2 ಇಂದ L3 ಗೆ ಪ್ರಮೋಟ್ ಆದಾಗ ಫಸ್ಟ್ ಡಿವಿಡೆಂಡ್ ಕೊಡುವಂತದ್ದೇ $500. ಅಲ್ಲಿಗೆ ಎಷ್ಟಾಯ್ತು? 850 + 500 ಹೇಳಿದ್ರೆ $1,350 ಆಯ್ತು. $1,30,000 ತನಕ ಆಯ್ತು. ವಿಡ್ರಾ ಮಾಡ್ಕೊಳ್ಳಿ. ನಂತರ ಪ್ರತಿ 10 ದಿನಕ್ಕೂ ಕಂಪನಿ ಡಿವಿಡೆಂಡ್ ಕೊಡುತ್ತೆ. ನಿಮ್ಮ 125 ಜನರ 2% ಡಿವಿಡೆಂಡ್ ಕೊಡ್ತಾರೆ. ಅಂದ್ರೆ ಫಸ್ಟಿಗೆ 500 ಕೊಟ್ಟರು, ನಂತರ ಗ್ರೋತ್ ವೈಸ್ ಅಲ್ಲಿ 250, 300, 400 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ $500 ನ ಕಂಪನಿ ನಿಮ್ಗೆ ಕೊಡ್ತಾರೆ. ಇಂಟು 3 $1,500 ನೀವು ತಿಂಗಳಿಗೆ ಅರ್ನ್ ಮಾಡಬಹುದು L3 ಅಲ್ಲಿ. ನೆಕ್ಸ್ಟ್ ಅಚೀವ್ಮೆಂಟ್ L4 ಅಚೀವ್ಮೆಂಟ್ ಸಿಂಪಲ್, ಆಲ್ರೆಡಿ 3 ಜನರಿಗೆ L1 ಮಾಡಿದಾರೆ, ಇನ್ನೊಬ್ಬರನ್ನ L1 ಮಾಡಬೇಕು. ಟೋಟಲ್ ಟೀಮ್ ಅಲ್ಲಿ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ 4 ಜನ L1 ಆಗಿರ್ಬೇಕು. ಟೀಮ್ ಸ್ಟ್ರೆಂತ್ ಬಂದ್ಬಿಟ್ಟು 500 ಇರ್ಬೇಕು. 500 ಜನರ ಟೀಮ್ ಕಂಪ್ಲೀಟ್ ಆಗಿರ್ಬೇಕು. ಬೆನಿಫಿಟ್, ನೀವು ಒಂದು ಹೊಸತು L1 ಮಾಡಿದ್ರಿ, ಅದಕ್ಕೆ 50 ಬರುತ್ತೆ. L4 ಆಗಿ ಪ್ರಮೋಟ್ ಆಗಿದ್ದೀರಾ, L3 ಇಂದ L4 ಆಗಿದ್ದೀರಾ, $2,000 ಕಂಪನಿ ನಿಮಗೆ ಬೋನಸ್ ಕೊಡ್ತಾರೆ ಫ್ರೆಂಡ್ಸ್. $2 ಲಕ್ಷ ಒನ್ ಟೈಮ್ ಬೋನಸ್.
ನಂತರ ಪ್ರತಿ 10 ದಿನಕ್ಕೂ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಪ್ರತಿ 10 ದಿನಕ್ಕೂ L4 ಅಚೀವ್ಮೆಂಟ್ ಆದಾಗ ಫಿಕ್ಸ್ ಆಗಿ ಸ್ಟೇಬಲ್ ಆಗಿ ಪ್ರತಿ 10 ದಿನಕ್ಕೂ 1,200 1,200 1,200 $3,600 ಕಂಪನಿ ನಿಮಗೆ ಫಿಕ್ಸ್ ಆಗಿ ಕೊಡ್ತಾರೆ. ಇಂಡಿಯನ್ ರೂಪೀಸಿಗೆ ಕನ್ವರ್ಟ್ ಮಾಡಿದ್ರೆ 3 ಲಕ್ಷದಿಂದ 3.5 ಲಕ್ಷ ಅಂತ ಹಿಡಿಬಹುದು. ನಾನು ಆಲ್ರೆಡಿ ಹೇಳಿದೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಅಂತ. ರೀಸನ್ ಇಷ್ಟೇ, ಒಂದ್ಸತಿ ನೀವು L4 ಆದ್ಮೇಲೆ ಒಂದು ಸೇಲ್ಸ್ ಬಂದಿಲ್ಲ ಅಂದ್ರು ಸಹ ನಿಮಗೆ ಕಂಪನಿ 3 ಲಕ್ಷ ಪ್ರತಿ ತಿಂಗಳು ಕೊಡ್ಲೇಬೇಕು. ಯಾಕೆ? ಕಂಪನಿ ಕೊಡುವಂತದ್ದು ಇನ್ಕಮ್ ಟ್ರೇಡಿಂಗ್ ಬೆನಿಫಿಟ್ ನಿಮ್ಮ ಟೋಟಲ್ ಟೀಮಿನ ಟ್ರೇಡ್ ವಾಲ್ಯೂಮ್ ನ 2.5% L4 ಅಲ್ಲಿ ಕೊಡ್ತಾರೆ. ಕಂಪನಿಗೆ ಹೊಸ ಸೇಲ್ಸ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಇರುವಂತವರೇ ಕರೆಕ್ಟ್ ಆಗಿ ಟ್ರೇಡ್ ಮಾಡ್ಕೊಂಡಿದ್ರು ಸಹ ನಿಮಗೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ನ ಮುಖಾಂತರ ಅವರ ಫಂಡ್ ಗ್ರೋತ್ ಆಗ್ತಾ ಇರ್ತದೆ, ಟ್ರೇಡ್ ವಾಲ್ಯೂಮ್ ಗ್ರೋತ್ ಆಗ್ತಾ ಇರ್ತದೆ. ಅದರ ಮೇಲೆ 2.5% ನಿಮಗೆ ಡಿವಿಡೆಂಡ್ಸ್ ಕೊಡುವಂತದ್ದು. ಅದಕ್ಕೋಸ್ಕರ ಒಂದ್ಸತಿ L4 ಆದ್ಮೇಲೆ ನೀವು ಹೊಸ ಟೀಮ್ ಮಾಡ್ಬೇಕಾಗಿಲ್ಲ. ಜಸ್ಟ್ 500 ನ ಟೀಮ್ ಮಾಡಿದಾಗ L4 ಆಗುತ್ತೆ. ಅದರ ನಂತರ ನಿಮಗೆ ಟೀಮ್ ಬೆಳಿಬೇಕಾಗಿಲ್ಲ. ಪ್ರತಿ ತಿಂಗಳು 3 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಬೋದು. ಇವತ್ತು ನನ್ನ ಟೀಮ್ ಅಲ್ಲಿ 4-5 ಜನ L4 ಅದಕ್ಕೆ ಜಾಸ್ತಿ ಆಗಿದ್ದಾರೆ, ಇನ್ನು ಆಗ್ತಾ ಇದ್ದಾರೆ. ಸೊ L5 ಅಲ್ಲಿ ನಿಮ್ಗೆ 7 ಲಕ್ಷ ದುಡಿಬಹುದು, L6 ಅಲ್ಲಿ ನಿಮ್ಗೆ 15 ಲಕ್ಷ ದುಡಿಬಹುದು, L7 ಅಲ್ಲಿ 30 ಲಕ್ಷ ದುಡಿಬಹುದು. ಸೊ ಇದ್ರ ಬಗ್ಗೆ ಡೀಪ್ ಆಗಿ ಇನ್ನಷ್ಟು ನಾಲೆಜ್ ಬೇಕಿದ್ದಾಗ ನಿಮಗೆ ಡೈರೆಕ್ಟ್ ಆಗಿ ಯಾರು ಕರೆದಿದ್ದಾರೆ ಅವ್ರ ಹತ್ರ ಮಾತಾಡ್ಕೊಂಡು ಅರ್ಥ ಮಾಡ್ಕೊಂಡು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಇದಕ್ಕಿಂತ ಗುಡ್ ನ್ಯೂಸ್ ಏನಂತಂದ್ರೆ, ಯಾರ್ದೆಲ್ಲ ಬರ್ತ್ಡೇ ಇದೆ, ನಿಮ್ಮ ಬರ್ತ್ಡೇಗೆ ಕಂಪನಿ ಬರ್ತ್ಡೇ ಗಿಫ್ಟ್ ಕೊಡುತ್ತೆ. ಬಟ್ ಕಂಡೀಷನ್ ಇಷ್ಟೇ, ನೀವು L1 ಆಗಿರ್ಬೇಕು. L1 ಆದ್ಮೇಲೆ ನೀವು ಬರ್ತ್ಡೇ ದಿನ ಬರ್ತ್ಡೇ ಗಿಫ್ಟ್ ನ ಕೇಳಿದಾಗ ಕಂಪನಿ ನಿಮ್ಗೆ $100 ಬರ್ತ್ಡೇ ಗಿಫ್ಟ್ ಫ್ರೀ ಆಗಿ ಕೊಡ್ತಾರೆ. ಸೊ ನೀವು ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಹೇಳ್ತೀನಿ BGಗೆ, ಯಾಕಂದ್ರೆ ಇವತ್ತು ನನ್ನ ಟೀಮ್ ಅಲ್ಲಿ ತುಂಬಾ ಜನ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಬಿಕಾಸ್ ಆಫ್ BG ವೆಲ್ತ್ ಶೇರಿಂಗ್ ಗ್ರೂಪ್.